ನೀನಿಲ್ಲದ ಕ್ಷಣ ಉಸಿರೇ ನಿಲ್ಲುತ್ತದೆ. ರಾತ್ರಿ ಮನೆಗೆ ಬಂದಿದ್ದು ಪುಣ್ಯವಂತನಿಗೆ ತಿಳಿದಿರಲಿಲ್ಲ, ಏಕೆಂದರೆ ಅದೇ ಮೊದಲ ಬಾರಿಗೆ ಕುಡಿದಿದ್ದರಿಂದ ಆತನಿಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ರಾತ್ರಿ ತಾನು ಅಲ್ಲಿಗೆ ಹೇಗೆ ಬಂದೆ ಎಂಬುದೇ ತಿಳಿಯಲಿಲ್ಲ. ಗೆಳೆಯರಿಬ್ಬರೂ ಸೇರಿ ಆತನನ್ನು ಮನೆಗೆ ತಲುಪಿಸಿದ್ದರು. ಎದ್ದ ತಕ್ಷಣ ಮನಸ್ಸಿನ ಮೂಲೆಯಲ್ಲಿ ನೋವು ಮತ್ತೆ ಕಾಡಲಾರಂಭಿಸಿತು. ಅವಳನ್ನು ಮರೆತು ಬಿಡೋಣ ಎಂದು ಯೋಚಿಸಿದ ಅವಳು ಎಂತಹ ಮೋಸಗಾರ್ತಿ, ಪಂಚ ಹೀಗೆ ಮನಸ್ಸಿಗೆ ಬಂದದ್ದೆಲ್ಲ ಅಂದುಕೊಂಡ. ಕೆಲವು ಕ್ಷಣಗಳ ನಂತರ ಅದೇ ಮನಸ್ಸು ಒಮ್ಮೆ ಅವಳೊಂದಿಗೆ ಕುಳಿತು ಮಾತನಾಡಬೇಕು. ಇದರಲ್ಲಿ ಅವಳ ತಪ್ಪೇನಿದೆ? ಆಕೆ ವೇಶ್ಯೆಯ ಮಗಳು ಎಂದು ಆಕೆಯೇ ಹೇಳಿದ್ದರೆ ನಾನು ಒಪ್ಪಿಕೊಳ್ಳಲು ಸಿದ್ಧನಿದ್ದರೂ ಆಕೆ ಮುಚ್ಚಿಟ್ಟಳು ಎಂಬುದು ದೊಡ್ಡ ಅಪರಾಧವೇನಲ್ಲ. ಆಕೆ ಎಷ್ಟು ಸಮಾಧಾನದಿಂದ ಮುಂದೊಂದು ದಿನ ನಿಮಗೆ ಹೇಳಬೇಕೆಂದಿದ್ದೆ ಎನ್ನುತ್ತಿದ್ದರೂ ಹುಚ್ಚು ಹಿಡಿದವನಂತೆ ಹಾಗೇಕೆ ಕೂಗಿದೆ. ತಪ್ಪು ಮಾಡಿದೆ, ಹೋಗಿ ಅವಳನ್ನು ಮಾತನಾಡಿಸು ಎಂದು ಹೇಳತೊಡಗಿತು. ಸ್ನಾನ ಮಾಡಿ ಪ್ರೀತಿಯನ್ನು ಹುಡುಕಿಕೊಂಡು ಹೊರಟ. ಪಾರ್ಕಿನ ಬಳಿ ಹೋದಾಗ ಪ್ರೀತಿಯ ಮನೆಯ ಮುಂದೆ ತುಂಬಾ ಜನರಿರುವುದು ಕಾಣಿಸಿತು. ತಕ್ಷಣಕ್ಕೆ ಅವರ ಮನೆಯಲ್ಲಿ ಯಾವುದೋ ಕಾರ್ಯಕ್ರಮವಿರಬೇಕು, ಹಾಗಾಗಿ ಪ್ರೀತಿ ಇಂದು ತನಗೆ ಸಿಗುವುದು ಕಷ್ಟ ಎನಿಸಿತು. ಆದರೆ ಅಲ್ಲಿ ಸೇರಿದ್ದ ಜನರನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಯಾವುದೋ ಸೂತಕದ ಕಳೆ ಸೂಚಿಸುತ್ತಿತ್ತು. ಅಷ್ಟರಲ್ಲಿ ಪಕ್ಕದ ಮನೆಯ ತಂಗಿ ಜೋರಾಗಿ ಕೂಗುತ್ತಾ ಅಣ್ಣ, ಪ್ರೀತಿ ಎಂದಳು. ಜೊತೆಗಿದ್ದ ಇನ್ನೊಬ್ಬ ಗೆಳತಿ ನಿಮ್ಮ ಪ್ರೀತಿ ಹೋಗಿಬಿಟ್ಟಳು ಎನ್ನುತ್ತಾ ಅವಳು ಅಳಲಾರಂಭಿಸಿದಳು. ಒಂದು ಕ್ಷಣದ ಸಿಟ್ಟಿಗೆ ದೊಡ್ಡ ತೆರಿಗೆ ಕಟ್ಟಿದ್ದ ಪ್ರೀತಿ ನೇಣಿಗೆ ಶರಣಾಗಿದ್ದಳು. ಅವಳೇ ಇಲ್ಲ ಎಂದ ಮೇಲೆ ಪುಣ್ಯವಂತನಾದರೂ ಇನ್ನೆಲ್ಲಿ? ಪುಣ್ಯವಂತನ ದುಃಖ ಹೇಗಿರಬಹುದು ಎಂಬುದನ್ನು ಅಕ್ಷರಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಪ್ರೀತಿಯ ದುಃಖ ಅದನ್ನು ಕಳೆದುಕೊಂಡವರಿಗೆ ಮಾತ್ರ ಗೊತ್ತು. ನಿಜವಾಗಿಯೂ ಪ್ರೀತಿ ಏಕೆ ಆತ್ಮಹತ್ಯೆ ಮಾಡಿಕೊಂಡಳು ಎಂಬುದೇ ಪುಣ್ಯವಂತನಿಗೆ ತಿಳಿಯಲಿಲ್ಲ. ಆದರೆ ಆತ ಹುಚ್ಚನಂತಾಗಿದ್ದ ಅವಳ ಸಾವಿಗೆ ನಾನೇ ಕಾರಣ ಎಂದು ಯೋಚಿಸಿದ. ನೆಲನಡುಗುವಂತೆ ಜೋರಾಗಿ ಆರ್ಭಟಿಸುತ್ತಾ ಅಳುತ್ತಿದ್ದಂತೆಯೇ ಅಲ್ಲಿಗೆ ಬಂದ ಅವನ ಗೆಳೆಯರು ಅಲ್ಲಿಂದ ದೂರ ಕರೆದುಕೊಂಡು ಬಂದರು. ಅವಳೇ ಇಲ್ಲದೆ ನಾನು ಬದುಕಿರಲು ಸಾಧ್ಯವೇ? ನಾನೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಲೆಕ್ಕಾಚಾರ ಹಾಕುತ್ತಿದ್ದ ಇವನ ಮನಸ್ಥಿತಿಯನ್ನು ಅರಿತ ಗೆಳೆಯರು ಇವನ ಮೇಲೆ ನಿಗಾ ಇಟ್ಟರು. ಕೆಲವು ದಿನಗಳ ನಂತರ ಪ್ರೀತಿ ಬರೆದಿದ್ದ ಡೈರಿಯನ್ನು ತಂಗಿ ಪುಣ್ಯವಂತನಿಗೆ ಕೊಟ್ಟಳು. ಅದರಲ್ಲಿ ಹೀಗಿತ್ತು: ನಾನು ಮತ್ತು ನನ್ನ ಗೆಳೆಯ, ನನ್ನ ನೋಟ ಮತ್ತು ಅವನ ಪ್ರೀತಿ, ನನ್ನ ಗುಣ ಮತ್ತು ಅವನ ಸ್ವಭಾವ, ನನ್ನ ಪ್ರೀತಿ ಮತ್ತು ಅವನ ರೀತಿ, ನನ್ನ ರೂಪ ಮತ್ತು ಅವನ ಮೈಕಟ್ಟು, ಹೀಗೆ ಎಲ್ಲವೂ ಸರಿಹೊಂದುವ ಪ್ರೇಮಿಗಳು ಈ ಪ್ರಪಂಚದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವನ ಜೊತೆ ಕಳೆದ ಕೆಲವೇ ದಿನಗಳು ಹಲವು ಜನ್ಮಗಳಿಗಾಗುವಷ್ಟು ಸಂತೋಷ ನೀಡಿದೆ. ಅಷ್ಟೂ ಸಾಕು ನನಗೆ. ನಾನೊಬ್ಬ ವೇಶ್ಯೆಯ ಮಗಳು ಎಂದು ನನ್ನಿಂದಾಗಿ ಆತ ಈ ಸಮಾಜದಲ್ಲಿ ತಲೆ ತಗ್ಗಿಸಿ ನಡೆಯುವಂತಾಗಬಾರದು. ಆದರ್ಶಗಳನ್ನೇ ಮೈಗೂಡಿಸಿಕೊಂಡಿರುವ ಆತನ ಬದುಕಿನಲ್ಲಿ ನಾನೊಂದು ಮುಳ್ಳಾಗಿ ಬದುಕುವುದಕ್ಕಿಂತ ಹೂವಾಗಿ ಅವನ ಪಾದ ಸೇರುವುದೇ ಒಳ್ಳೆಯದು. ನನ್ನ ತಾಯಿ ಆಕೆಯ ವೃತ್ತಿಯನ್ನು ಬಿಡಲು ಸಾಧ್ಯವಿಲ್ಲ. ನನ್ನ ಪ್ರಿಯ ಆತನ ಆದರ್ಶಗಳನ್ನು ಬಿಡಲು ಸಾಧ್ಯವಿಲ್ಲ. ಆತನನ್ನು ಪ್ರೀತಿಸಿದ್ದೇ ನನಗೆ ಹೆಮ್ಮೆ. ಅವನು ತನ್ನ ಕನಸಿನ ಗುಮ್ಮಟವನ್ನು ಕಟ್ಟುವಂತಾಗಲಿ. ನಾನು ಶಶಿಯಾಗಿ ಬಂದು ಬಾನಿಂದಲೇ ಬೆಳಕು ಚೆಲ್ಲುತ್ತಾ ಆ ಗುಮ್ಮಟಕ್ಕೆ ಮೆರಗು ನೀಡುವಂತಾಗಲಿ ಎಂದು ದೇವರಲ್ಲಿ ಕೇಳುತ್ತಾ ದೇವರೆಡೆಗೆ ನಡೆಯುತ್ತಿದ್ದೇನೆ. ಇದು ನನ್ನ ಕೊನೆಯ ಕವನ. ಪಂಜರದೊಳಿರುವ ಹಕ್ಕಿಯೇ, ನಿನಗೆ ಇದ್ದಲ್ಲಿಯೇ ಹಾಲು ಹಣ್ಣನ್ನೊದಗಿಸುವೆ. ಏನಿದ್ದರೇನು ನನ್ನೊಡೆಯ, ನಿನಗೆ ಸ್ವಾತಂತ್ರ್ಯವಿಲ್ಲದೆಡೆ ನಿನ್ನ ಸ್ವಾತಂತ್ರ್ಯಕ್ಕಾಗಿ ನನ್ನ ಹರಣ ಹಾರುತ್ತಿದೆ ನೋಡ. ಅವಳ ಹರಣ ಹಾರಿತ್ತು. ಕವನ ಓದಿದ ಇವನ ಹರಣ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ಕಾರಣವಲ್ಲದ ಕಾರಣಗಳಿಗೆ ಬದುಕನ್ನು ಬಲಿ ಕೊಡಲು ಇರುವ ಕಾರಣವೇ ಸಿಟ್ಟು. ನೀನು ಎಂದರೆ ನೀನೊಬ್ಬಳೇ ಅಲ್ಲ. ಬದುಕು ತನ್ನಷ್ಟಕ್ಕೆ ಸಾಗುತ್ತದೆ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಈ ಪ್ರಪಂಚದಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಹುಟ್ಟುತ್ತಾರೆ, ಲಕ್ಷಾಂತರ ಜನ ಸಾಯುತ್ತಾರೆ. ಎಲ್ಲಾ ಸಾವುಗಳಿಗೂ ಎಲ್ಲರೂ ಅಳುತ್ತಾ ಕೂರಲು ಸಾಧ್ಯವಿಲ್ಲ. ಸಾವಿನ ನೋವು ಸತ್ತವರೊಂದಿಗೆ ನಮಗಿದ್ದ ಆತ್ಮೀಯತೆಯ ಲೆಕ್ಕಾಚಾರದ ಮೇಲೆ ಅವಲಂಬಿತವಾಗಿದೆ. ಸತ್ತವರು ತೀರಾ ಆತ್ಮೀಯರಾಗಿದ್ದರೆ 1-2 ವರ್ಷ, ಸ್ವಲ್ಪ ಕಡಿಮೆ ಆತ್ಮೀಯರಾಗಿದ್ದರೆ 1-2 ತಿಂಗಳು, ಕೇವಲ ಗೆಳೆಯರಾಗಿದ್ದರೆ 1-2 ದಿನ, ಕೇವಲ ಪರಿಚಯದವರಾಗಿದ್ದರೆ 1-2 ಗಂಟೆ, ಹೆಸರು ಮಾತ್ರ ಕೇಳಿದ್ದರೆ 1-2 ನಿಮಿಷ. ಹೀಗೆ ಸಾವಿನ ನೋವು ಆತ್ಮೀಯತೆ ನೋವಿನ ಕಾಲ ಎಂಬ ಲೆಕ್ಕಾಚಾರವಿರುತ್ತದೆ. ಪ್ರೀತಿಸಿದವಳ ದಾರಿಯನ್ನೇ ಹಿಡಿಯಲು ಹೊರಟಿದ್ದ ಪುಣ್ಯವಂತನನ್ನು ಗೆಳೆಯನೊಬ್ಬ 1 ವಾರದ ಕಾಲ ಸದಾ ಜೊತೆಯಲ್ಲಿಯೇ ಇದ್ದು ಆತ್ಮಹತ್ಯೆಯ ಚಿಂತೆಯಿಂದ ಹೊರತಂದ. ಪುಣ್ಯವಂತ ಪ್ರೀತಿಸಿದ್ದು ನಿಜ. ಅವಳಿಲ್ಲ ಎಂದರೆ ತನ್ನ ಪ್ರಾಣವೇ ಹೋಗುತ್ತದೆ ಎಂದೇ ಭಾವಿಸಿದ್ದ. ಅವಳಿಲ್ಲದ ಬದುಕನ್ನು ಊಹಿಸಿಕೊಳ್ಳಲು ಅವನಿಂದ ಸಾಧ್ಯವಿರಲಿಲ್ಲ. ಅವಳಿಗಾಗಿ ಪರಿತಪಿಸಿದ. ಅಳುವುದು ಅವನ ನಿತ್ಯದ ಕಾರ್ಯಕ್ರಮವಾಗಿತ್ತು. ದಿನಗಳು ಕಳೆದಂತೆ ಅವನ ಕಣ್ಣೀರು ಮಲಗುತ್ತಿದ್ದ ಹಾಸಿಗೆಗೂ ಅಸಹ್ಯ ಹುಟ್ಟಿಸಿತು. ಅವನ ಕಣ್ಣಿನಿಂದ ಇಳಿಯುತ್ತಿದ್ದ ನೀರಿನ ಭಾರವನ್ನು ಹೊರಲು ಕೆನ್ನೆಗಳು ಪ್ರತಿಭಟನೆ ಆರಂಭಿಸಿದವು. ಅಳುವಿನಿಂದ ಒದ್ದೆಯಾಗುತ್ತಿದ್ದ ಮೂಗು ಒಣಗಲಾರಂಭಿಸಿತು. ಬದುಕು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೊರಡುತ್ತದೆ. ಅದು ಅನಿವಾರ್ಯ ಸಹ. 1 ವರ್ಷ ಕಳೆಯುವಷ್ಟರಲ್ಲಿ ಪುಣ್ಯವಂತ ಅವಳ ನೆನಪಿನಿಂದ ಹೊರಬರಲು ಸಾಧ್ಯವಾಗದಿದ್ದರೂ ಅವಳ ನೋವಿನಿಂದ ಹೊರಬಂದ.
ಅವಳ ಡೈರಿಯಲ್ಲಿ ಬರೆದಿದ್ದಂತೆ ಆತ ಕುಡಿಯುವುದನ್ನು ಬಿಟ್ಟ, ಸಿಗರೇಟು ಸುಡುವುದರಿಂದಲೂ ದೂರವಾದ. ಈಗ ಪುಣ್ಯವಂತನಿಗೆ ತನ್ನ ಜೀವನದ ಬಗ್ಗೆ ಅರಿವು ಮೂಡಲಾರಂಭಿಸಿತು. ಜೀವನಕ್ಕಾಗಿ ಕೆಲಸ ಹುಡುಕಿಕೊಳ್ಳಬೇಕೆಂಬ ಜವಾಬ್ದಾರಿ ಬಿತ್ತು. ಆದರೆ ಆತನ ಕನಸುಗಳು ಬೇರೆಯೇ ಆಗಿದ್ದುದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಆರಂಭವಾಯಿತು. ನೀನು ಕಂಪ್ಯೂಟರ್ ಕಲಿಯಬೇಕು ಎಂದು ಪ್ರೀತಿ ಆಗಾಗ ಹೇಳುತ್ತಿದ್ದುದು ಹಾಗೂ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸಹಪಾಠಿಗಳು ಈತನಿಗೆ ಕಂಪ್ಯೂಟರ್ ಎಂದು ಹೇಳುತ್ತಿದ್ದುದು ನೆನಪಾಯಿತು. ನಿಜಕ್ಕೂ ಪುಣ್ಯವಂತ ಅಲ್ಲಿಯವರೆಗೂ ಕಂಪ್ಯೂಟರ್ ಹೇಗಿರುತ್ತದೆ ಎಂಬುದನ್ನೇ ನೋಡಿರಲಿಲ್ಲ. ಕಂಪ್ಯೂಟರ್ ಆಗ ತಾನೇ ಬೆಳಕಿಗೆ ಬರುತ್ತಿದ್ದ ಕಾಲ. ಕಂಪ್ಯೂಟರ್ ಕಲಿಯಬೇಕೆಂದರೆ ₹1,00,000 ಶುಲ್ಕ. 1 ವರ್ಷದ ಕಂಪ್ಯೂಟರ್ ಕೋರ್ಸಿಗೆ ಸೇರಿದ. ನನ್ನ ಸಿಟ್ಟಿನಿಂದಾಗಿಯೇ ನಾನು ಪ್ರೀತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದು ತೀರ್ಮಾನಿಸಿದ ಪುಣ್ಯವಂತ ಜೀವನದಲ್ಲಿ ಇನ್ನೆಂದೂ ಯಾರೊಂದಿಗೂ ಸಿಟ್ಟು ಮಾಡಿಕೊಳ್ಳಬಾರದು ಎಂದು ತೀರ್ಮಾನಿಸಿದ. ಪುಣ್ಯವಂತನಿಗೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆಯ ಹಣ ಸಂಪಾದಿಸುವ ಅವಕಾಶವಿತ್ತು. ಆದರೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕಲಿಯಲು ಸಾಧ್ಯವಿಲ್ಲ ಎಂಬಂತಹ ಪರಿಸ್ಥಿತಿ ಇದ್ದ ಕಾಲದಲ್ಲಿ ಪುಣ್ಯವಂತ ಈ ಜ್ಞಾನ ಎಲ್ಲರಿಗೂ ಸಿಗಬೇಕೆಂದರೆ ತಾನೇ ಸ್ವತಃ ತರಬೇತಿ ಕೇಂದ್ರ ಪ್ರಾರಂಭಿಸಬೇಕು ಎಂದು ತೀರ್ಮಾನಿಸಿದ. ಕೇವಲ ಒಂದು ಕಂಪ್ಯೂಟರ್ ಖರೀದಿಸಬೇಕೆಂದರೂ ₹1,00,000. ಆದರೂ ತಾನೇ ಸ್ವತಃ ಒಂದು ಕೇಂದ್ರ ತೆರೆದು ಕಡಿಮೆ ಶುಲ್ಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಎಂದು ತೀರ್ಮಾನಿಸಿದ. ಕಂಪ್ಯೂಟರ್ ಕೇಂದ್ರ ತೆರೆಯುವುದರಿಂದ ತನ್ನ ಕನಸಿನ ಗುಮ್ಮಟ ಕಟ್ಟಲೂ ಸಹ ಅದು ನೆರವಾಗುತ್ತದೆ ಎಂಬುದು ಅವನ ಆಸೆಯಾಗಿತ್ತು. ಪ್ರೀತಿಯ ನೆನಪು ಸಹ ಕಡಿಮೆಯಾಗತೊಡಗಿತು. ಮನಸ್ಸು ರಸ್ತೆಯಲ್ಲಿ ಕಂಡ ಸುಂದರ ಹುಡುಗಿಯರನ್ನು ಆಗಾಗ ದಿಟ್ಟಿಸಿ ನೋಡಲು ಆರಂಭಿಸಿತು. ಇಲ್ಲಿ ಯಾವುದೂ ಶಾಶ್ವತವಲ್ಲ, ನಾನು ಸಹ ಶಾಶ್ವತವಲ್ಲ ಎಂಬುದು ಮನಸ್ಸಿನಲ್ಲಿದ್ದರೆ ದುರಾಸೆ ಸನಿಹ ಬರುವುದಿಲ್ಲ. ನಿನ್ನ ಕಾಯಕವೇ ನಿನ್ನ ದೇವರು. ಪುಣ್ಯವಂತ ಕಂಪ್ಯೂಟರ್ ಕೇಂದ್ರ ತೆರೆಯಬೇಕು ಎಂದು ತೀರ್ಮಾನಿಸಿದರು. ಅದಕ್ಕೆ ಬೇಕಾದ ಹಣ ಆತನಲ್ಲಿ ಇರಲಿಲ್ಲ. ತಂದೆ ತಾಯಿಯ ಬಳಿ ಹಣ ಹೋದ. ಅಪ್ಪನ ಸಂಬಳ, ಮನೆಯ ಪರಿಸ್ಥಿತಿ, ಜೊತೆಗೆ ಅಪ್ಪ ಅಮ್ಮ ಇಬ್ಬರ ಸ್ವಭಾವವೂ ಬದಲಾಗಿತ್ತು. ನನ್ನ ಸೆರಗಿನ ಸಹವಾಸದಿಂದ ಮಗ ಇಂಜಿನಿಯರ್ ಆಗಲಿಲ್ಲ ಎಂದು ಕೊರಗಿದ ಅಪ್ಪ ಬಂದ ಸಂಬಳವನ್ನೆಲ್ಲ ಹೆಂಡತಿಯ ಕೈಯಲ್ಲಿಟ್ಟು ಸುಮ್ಮನಾಗುತ್ತಿದ್ದ. ₹100 ಬೆರಗುಗಣ್ಣಿನಿಂದ ನೋಡುತ್ತಿದ್ದ ಅಮ್ಮ ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳನ್ನು ಕೂಡಿಡಲು ಆರಂಭಿಸಿ ಅದನ್ನೇ ಬಡ್ಡಿಗೆ ದುಡಿಸುತ್ತಿದ್ದಳು. ಹೀಗಾಗಿ ತಂದೆ ತಾಯಿ ಸಹಾಯ ಮಾಡಬಹುದು ಎಂದು ನಿರೀಕ್ಷಿಸಿದ್ದ ಪುಣ್ಯವಂತ ತನ್ನ ಆಸೆಯನ್ನು ಹೇಳುತ್ತಿದ್ದಂತೆಯೇ ಅಪ್ಪ ಖುಷಿಪಟ್ಟ. ಆದರೆ ಅಮ್ಮ ನಾವೇ ಸಾಲ ಕಟ್ಟುತ್ತಿದ್ದೇವೆ, ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂದು ವರಾತ ತೆಗೆದಳು. ಆದರೆ ಪುಣ್ಯವಂತ ಹಠ ಬಿಡಲಿಲ್ಲ. ಕೊನೆಗೆ ಅಮ್ಮ ತನಗೆ ಪರಿಚಯ ಇದ್ದವರ ಬಳಿ ಸಾಲ ತಂದಿರುವುದಾಗಿ ಹೇಳಿ 40,000 ಕೊಟ್ಟಳು. ಉಳಿದ ಹಣವನ್ನು ಸ್ನೇಹಿತರಿಂದ ಸಾಲ ಪಡೆದು ಕೇವಲ ಒಂದು ಕಂಪ್ಯೂಟರ್ ಖರೀದಿಸಿ ತನ್ನ ತರಬೇತಿ ಕೇಂದ್ರ ಆರಂಭಿಸಿದ. ಆರಂಭದಲ್ಲಿ ಕೇವಲ 20 ವಿದ್ಯಾರ್ಥಿಗಳಿದ್ದರು. ಆಕರ್ಷಕವಾಗಿ ಪಾಠ ಮಾಡುವ ಶೈಲಿಯನ್ನು ಆ ದೇವರೇ ಬಳುವಳಿಯಾಗಿ ಕೊಟ್ಟಿದ್ದರಿಂದ ದಿನದಿಂದ ದಿನಕ್ಕೆ ಪುಣ್ಯವಂತನ ತರಬೇತಿ ಕೇಂದ್ರ ಪಟ್ಟಣದಲ್ಲಿಯೇ ದೊಡ್ಡ ಹೆಸರು ಮಾಡಿತು. ಅದಕ್ಕಿಂತ ಮುಖ್ಯವಾಗಿ ಪುಣ್ಯವಂತನ ಶ್ರದ್ಧೆ, ಆದರ್ಶಗಳು ಅವನಿಗೆ ಪ್ರತಿಫಲ ನೀಡಿತ್ತು. ಇವನಿಗೆ 24ರ ತುಂಬು ಪ್ರಾಯ. ಮಹಿಳಾ ಕಾಲೇಜಿನ ರಸ್ತೆಯಲ್ಲಿಯೇ ಇವನ ಕೇಂದ್ರ ಇದ್ದುದರಿಂದ ನೂರಾರು ಹುಡುಗಿಯರು ಈತನ ವಿದ್ಯಾರ್ಥಿನಿಯರು. ಹುಡುಗಿಯರು ಬಯಸುವುದಕ್ಕಿಂತ ಹೆಚ್ಚಾಗಿಯೇ ಸುಂದರ ರೂಪ, ಸಕಲ ಸದ್ಗುಣಗಳನ್ನು ಹೊಂದಿದ್ದರಿಂದ ಪ್ರೀತಿ ಮಾಡುವವರಿಗೆ ಕೊರತೆ ಇಲ್ಲದಂತಾಯಿತ. ಆದರೆ ಪುಣ್ಯವಂತ ಮಾತ್ರ ತನ್ನ ಆದರ್ಶಗಳನ್ನು ಬಿಟ್ಟು ಕೊಡಲಿಲ್ಲ. ತನ್ನಲ್ಲಿ ಬಂದ ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳ ಸಮಾನ, ಮಕ್ಕಳು ದೇವರ ಸಮಾನ, ದೇವರು ನಮಗೆ ಅನ್ನ ಕೊಡುತ್ತಾನೆ, ಅಂದರೆ ನೀವು ನನಗೆ ದೇವರು, ನನಗೆ ಅನ್ನ ಕೊಡುವ ದೇವರು ಎಂದು ಪಾಠ ಮಾಡುವಾಗ ಹೇಳುತ್ತಿದ್ದ ಹಾಗೂ ಅದರಂತೆಯೇ ನಡೆದುಕೊಂಡ. ಜೀವನದ ಕೊನೆಯವರೆಗೂ ಅದನ್ನೇ ಪಾಲಿಸಿದ. ಪುಣ್ಯವಂತನ ಗುಣ ಹಾಗೂ ಅವನು ಪಾಠ ಮಾಡುತ್ತಿದ್ದ ಶೈಲಿಯಿಂದಾಗಿ ಬೆಳಿಗ್ಗೆಯಿಂದ ಸಂಜೆಯೊಳಗೆ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿಯಲಾರಂಭಿಸಿದರು. ಒಂದು ಕಂಪ್ಯೂಟರ್ನಿಂದ ಆರಂಭವಾದ ತರಬೇತಿ ಕೇಂದ್ರ ದೊಡ್ಡದಾಗಿ ಬೆಳೆಯಿತು. ಪುಣ್ಯವಂತ ಕಡಿಮೆ ಶುಲ್ಕದಲ್ಲಿಯೇ ಬೇರೆ ಎಲ್ಲಾ ಕೇಂದ್ರಗಳಿಗಿಂತ ಹೆಚ್ಚು ಶ್ರದ್ಧೆ ಹಾಗೂ ಎಲ್ಲರಿಗೂ ಅರ್ಥವಾಗುವ ರೀತಿ ಪಾಠ ಮಾಡುತ್ತಿದ್ದುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಆದಾಯವೂ ಹೆಚ್ಚಾಗುತ್ತಿದ್ದಂತೆಯೇ ಮದುವೆ ಮಾಡಿಕೊಳ್ಳಬೇಕು ಎಂದು ಅಪ್ಪ ಅಮ್ಮ ಒತ್ತಡ ಹಾಕಲಾರಂಭಿಸಿದರು. ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ